ವಾಟ್ಸ್ಆಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸೊ ಸ್ಟೂಡೆಂಟ್ಸ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸ್ಟೂಡೆಂಟ್ಸ್ಗೆ ನೆಕ್ಸ್ಟು ಲೆಸನ್ ಏನಂತ ಕೇಳಬೇಕಾದ್ರೆ ಈ ಜೆಂಟ್ಲ್ಮೆನ್ ಆಫ್ ರಿಯನ್ ಮೀಡಿಯಾ. ಓಕೆ, ಒನ್ ಆಫ್ ದಿ ಈಸಿಯೆಸ್ಟ್ ಲೆಸನ್ ಸ್ಟೂಡೆಂಟ್ಸ್. ಈ ಒಂದು ಪ್ರೋಸ್ ಭಾಗ ಅಂತೂ ತುಂಬಾ ಈಸಿ. ಇದರಲ್ಲಿ ಅಷ್ಟೊಂದು ಡೀಟೇಲ್ಸು ಏನೂ ಇರೋಲ್ಲ. ಸಿಂಪಲ್ ಸ್ಟೋರಿ, ಸಿಂಪಲ್ ಇಂಗ್ಲೀಷಲ್ಲಿ ಯೂಸ್ ಮಾಡಿದ್ದಾರೆ. ವೆರಿ ಈಸಿಯಾಗಿದ್ದಾನೆ, ನಾವೇನು ಮಾಡ್ಬೋದು, ಕವರ್ ಮಾಡ್ಬೋದು. ಸೊ ಈ ಒಂದು ಕ್ಲಾಸಲ್ಲಿ ನಾವೇನು ಮಾಡೋಕ್ಕಿದ್ದೀವಿ ಅಂದರೆ ಈ ಒಂದು ಜೆಂಟ್ಲ್ಮೆನ್ ಆಫ್ ರಿಯನ್ ಮೀಡಿಯಾದು ಸಮ್ಮರಿನ ಕವರ್ ಮಾಡೋಕ್ಕಿದ್ವಿ. ಬೇಗನೆ ಕವರ್ ಮಾಡಿಬಿಡೋಣ. ಸೊ ಬನ್ನಿ, ಸಮಯ ವ್ಯರ್ಥ ಮಾಡದೆ ಈ ಒಂದು ಕ್ಲಾಸಸ್ನ ನಾವು ಶುರು ಮಾಡೋಣ. ಸೊ ಈ ಜೆಂಟ್ಲ್ಮೆನ್ ಆಫ್ ರಿಯನ್ ಮೀಡಿಯಾ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬರೋದ್ರಿಂದ 2 ಮಾರ್ಕ್ ಕ್ವೆಶ್ಚನ್ಸೇ. ಓಕೆ, ಸೊ ಏನು 2 ಮಾರ್ಕ್ ಕ್ವೆಶ್ಚನ್ಸೇ ಬರೋದು ಜಾಸ್ತಿ ಇದರಲ್ಲಿ. ಸೊ ಎಂತಹ ರೀತಿಯಲ್ಲಿ ಕ್ವೆಶ್ಚನ್ ಕೇಳ್ಬೋದು ಅಂದರೆ, ಇಲ್ಲಿ ಒಂದು ಕ್ಯಾರೆಕ್ಟರ್ ಬರ್ತಾರೆ, ಡಾನ್ ಆನ್ಸೆಲ್ಮೋ ಅಂತ. ಡಾನ್ ಆನ್ಸೆಲ್ಮೋ. ಓಕೆ, ಸೊ ಇವ್ರು ಬಂದು ಈಸ್ ದಿ ಎಲ್ಡರ್. ಓಕೆ, ಸೊ ಆ ಒಂದು ವಿಲೇಜಲ್ಲಿ ಇವ್ರು ತುಂಬ ಹೀರೋರಾಗಿರ್ತಾರೆ. ಸೊ ಹಾಗಾಗಿ ಅಲ್ಲಿರೋರು ಎಲ್ಲರೂ ಯಾರಿಗೆ ಸ್ವಂತ ಅಂದರೆ ಇವ್ರಿಗೆ ಸ್ವಂತ. ಸೊ ಎವ್ರಿ ಒನ್ ಇನ್ ದ ರಿಯನ್ ಮೀಡಿಯಾ ಎಂಬ ಜಾಗದಲ್ಲಿ ಎಲ್ಲರೂ ಇವ್ರಿಗೆ ಏನಾಗಿರ್ತಾರೆ, ಇವ್ರಿಗೆ ರಿಲೇಟಿವ್ ಆಗಿರ್ತಾರೆ. ಓಕೆ, ಸೊ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಇವ್ರದ್ದು ಲೈಫ್ ಬಗ್ಗೆ ಮತ್ತು ಇವ್ರದ್ದು ಪ್ಯಾಷನ್ ಬಗ್ಗೆ. ಓಕೆ, ಸೊ ಲ್ಯಾಂಡ್ ಮೇಲೆ ಮತ್ತು ಆ ಚಿಲ್ಡ್ರನ್ ಮೇಲೆ ಎಷ್ಟು ಪ್ಯಾಷನ್ ಇತ್ತು ಇವ್ರಿಗೆ, ಅದ್ರ ಬಗ್ಗೆ ಕೇಳ್ತಾರೆ. ಮತ್ತು ಇವ್ರದ್ದು ಪ್ರಿನ್ಸಿಪಲ್, ಈಸ್ ಕಾಲ್ಡ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಯಾಕೆ ಅಂತ ಕೇಳ್ತಾರೆ. ಓಕೆ, ಸೊ ಮೇಜರ್ಲಿ ಈ ಒಂದು 3 ಆಸ್ಪೆಕ್ಟ್ಸಿಂದ ತುಂಬಾ ಸಲ ಕ್ವೆಶ್ಚನ್ನ ಕೇಳಿದ್ದಾರೆ. ಇದನ್ನು ಬಿಟ್ಟು ಈ ಓಲ್ಡ್ ಮ್ಯಾನ್ದು ಅಪಿಯರೆನ್ಸು. ಓಕೆ, ಓಲ್ಡ್ ಮ್ಯಾನ್ಸ್ ಅಪಿಯರೆನ್ಸ್. ಆಲ್ ರೈಟ್. ಸೊ ಓಲ್ಡ್ ಮ್ಯಾನ್ಸ್ ಅಪಿಯರೆನ್ಸ್ ಬಗ್ಗೆ ಏನು ಕೇಳ್ತಾರೆ, ಅವ್ರ ಡ್ರೆಸ್ಸಿಂಗ್ ಇತ್ತು, ಅವ್ರು ಏನು ಕೋಟ್ ಹಾಕೋ ಬಂದಿದ್ರು, ಸೊ ಅದೆಲ್ಲ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಹಾಗಾಗಿ ಅದನ್ನು ಕೂಡ ಓದ್ಕೋದು ತುಂಬ ಇಂಪಾರ್ಟೆಂಟು. ಸೊ ಇದು 2 ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ನ ಕೂಡ ನಾವೇನು ಮಾಡೋಣ, ಬೇರೆ ಒಂದು ವೀಡಿಯೋಲಿ ಕವರ್ ಮಾಡೋಣ. ಆದರೆ ನಿಮಗೆ ಗೊತ್ತಾಗಬೇಕು ಸೊ ಏನೆಲ್ಲ ಕ್ವೆಶ್ಚನ್ಸು ಈ ಒಂದು ಲೆಸನಿಂದ ಕೇಳ್ಬೋದು. ಸೊ ಯಾವ್ದು ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಂತ ನೀವು ನೋಡ್ಕೋಬೇಕು. ಓಕೆ, ಸೊ ಬನ್ನಿ ಈ ಒಂದು ಸಮ್ಮರಿ ವಿಡಿಯೋನ ನಾವು ಶುರು ಮಾಡೋಣ. ಸೊ ಏನಿದೆ ಸ್ಟೋರಿ ಅಂದರೆ ವೆರಿ ಸಿಂಪಲ್, ವೆರಿ ಈಸಿ. ಇನ್ ದಿಸ್ ಸ್ಟೋರಿ ಡಾನ್ ಆನ್ಸೆಲ್ಮೋ, ನೋಡಿ ಇವರೇ ನಮ್ಮ ಮೇನ್ ಕ್ಯಾರೆಕ್ಟರ್. ಯಾರು? ಡಾನ್ ಆನ್ಸೆಲ್ಮೋ. ಡಾನ್ ಅಂದ ತಕ್ಷಣ ನಾವೇನು ಅನ್ಕೋಬಾರ್ದು, ಓಕೆ ಇವ್ರು ಬಂದು ಒಂದು ಗ್ಯಾಂಗ್ಸ್ಟರು, ಇವ್ರು ಬಂದು ದೊಡ್ಡ ರೌಡಿ ಅಂತ ಅನ್ಬಾರ್ದು. ಏನಂದರೆ ಮೆಕ್ಸಿಕೋ ಅಲ್ಲಿ ಸ್ಪ್ಯಾನಿಷಲ್ಲಿ ಏನಂತ ಕರೀತಾರೆ, ಡಾನ್ ಅಂದರೆ ಎಲ್ಡರಿ ಪರ್ಸನ್ಗೆ ಏನಂತ ಕರೀತಾರೆ, ಡಾನ್ ಅಂತ ಕರೀತಾರೆ. ಸೊ ಎಲ್ಡರ್ಲಿ ಪರ್ಸನ್ಗೆ. ಓಕೆ, ಸೊ ಹಾಗಾಗಿ ಆ ಹೆಸರು ಅವ್ರಿಗೆ ಕೊಟ್ಟಿದ್ದಾರೆ. ಓಕೆ, ಡಾನ್ ಆನ್ಸೆಲ್ಮೋ ದ ರೆಸ್ಪೆಕ್ಟೆಡ್ ಎಲ್ಡರ್ ಆಫ್ ಅ ಸ್ಮಾಲ್ ವಿಲೇಜ್. ಏನು ವಿಲೇಜ್ ಅದು? ರಿಯನ್ ಮೀಡಿಯಾ ಎಂಬ ಸ್ಮಾಲ್ ವಿಲೇಜು. ಆ ಒಂದು ವಿಲೇಜಲ್ಲಿ ಏನು ಮಾಡ್ತಾರೆ ಅಂದರೆ ಇವ್ರಿಗೆ ಒಂದು ಲ್ಯಾಂಡ್ ಇರುತ್ತೆ. ಆ ಲ್ಯಾಂಡ್ನ ಯಾರಿಗೆ ಮಾರ್ತಾರೆ? ಅಮೇರಿಕನ್ಸ್ಗೆ ಮಾರ್ತಾರೆ. ಓಕೆ, ನೋಡಿ, ಹಿ ಸೆಲ್ಸ್ ಇಸ್ ಲ್ಯಾಂಡ್ ಟು ಅಮೇರಿಕನ್ ಲ್ಯಾಂಡ್ ಓನರ್ಸ್ ಫಾರ್ $1,200. ಈ ಅಮೌಂಟ್ ತುಂಬ ಇಂಪಾರ್ಟೆಂಟು. ಸೊ ಎಷ್ಟು? $1,200. ಓಕೆ, ಸೊ ಎಷ್ಟು? $1,200. ನಮ್ಮ ಭಾಷೆಯಲ್ಲಿ ಅನ್ಬೇಕಾದ್ರೆ $1,200ಗೆ ಮಾರ್ತಾರೆ. ಆದರೆ ಲೆಸನಲ್ಲಿ $1,200 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು $1,200 ಅಂತಾನೆ ನೀವು ಏನು ಮಾಡಿ ಮೆಮರೈಸ್ ಮಾಡ್ಕೊಳ್ಳಿ. ಓಕೆ, ಅ ಕಾನ್ಫ್ಲಿಕ್ಟ್ ಅರೈಸಸ್ ವೆನ್ ದ ಚಿಲ್ಡ್ರನ್ ಆಫ್ ದ ವಿಲೇಜ್ ಪ್ಲೇ ಆನ್ ದ ಸೋಲ್ಡ್ ಪ್ರಾಪರ್ಟಿ. ಈಗ ಏನಾಗುತ್ತೆ ಅಂದರೆ ಸ್ಮಾಲ್ ಸ್ಟೋರಿ. ಏನು, ಇವ್ರ ಹತ್ರ ಒಂದು ಲ್ಯಾಂಡ್ ಇರುತ್ತೆ. ಆ ಒಂದು ಲ್ಯಾಂಡ್ನ ಏನು ಮಾಡ್ತಾರೆ, ಈ ಒಂದು ಅಮೇರಿಕನ್ಸ್ಗೆ ಮಾರಿಬಿಡ್ತಾರೆ. ಮಾರಾದಮೇಲೆ ಏನಾಗುತ್ತೆ ಅಂದರೆ ಆ ಒಂದು ಸೆಲ್ ಮಾಡಿರುವ ಲ್ಯಾಂಡಲ್ಲಿ ಆ ರಿಯನ್ ಮೀಡಿಯಾ ಚಿಲ್ಡ್ರನ್ ಬಂದು ಆಟ ಆಡಿಬಿಟ್ಟು ಏನು ಮಾಡ್ತಾರೆ, ಅದನ್ನು ನಾಶ ಮಾಡ್ತಾರೆ. ಆಗ ಒಂದು ಕಾನ್ಫ್ಲಿಕ್ಟ್ ಅಪಿಯರ್ ಆಗುತ್ತೆ. ಸೊ ಏನು ಕಾನ್ಫ್ಲಿಕ್ಟು, ಎಂಥದ್ದು ಅಂತ ಅನ್ನೋದೇ ಈ ಒಂದು ಸ್ಟೋರಿ. ಓಕೆ, ವೆರಿ ಸಿಂಪಲ್, ವೆರಿ ಈಸಿ. ಸೊ ಹಾಗಾಗಿ ಬನ್ನಿ ಶುರು ಮಾಡೋಣ. ಸೊ ಬ್ಯಾಕ್ಗ್ರೌಂಡ್ ನಿಮಗೆ ಗೊತ್ತಾಗಿರುತ್ತೆ. ಸೊ ನೋಡೋಣ ಫಸ್ಟು ಏನಂತ. ಸೊ ಡಾನ್ ಆನ್ಸೆಲ್ಮೋ ವಾಸ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ಮ್ಯಾನ್ ಇನ್ ದ ವಿಲೇಜ್. ಸೊ ಈ ಒಂದು ವಿಲೇಜಲ್ಲಿ, ಆ ರಿಯನ್ ಮೀಡಿಯಾ ಎಂಬ ವಿಲೇಜಲ್ಲಿ ತುಂಬ ರೆಸ್ಪೆಕ್ಟೆಡ್ ಆಗಿರುವ ಒಂದು ಮನುಷ್ಯ ಯಾರಂತ ಕೇಳಬೇಕಾದ್ರೆ ಈ ಡಾನ್ ಆನ್ಸೆಲ್ಮೋ. ಓಕೆ, he considered the children of village as his descendants and called them sobrinos and netos. So sobrinos and netos ಅಂದರೆ ನೀಸ್ ಆ್ಯಂಡ್ ನೆಫ್ಯೂಸ್. ಅಂದರೆ ನೀಸ್ ಆ್ಯಂಡ್ ನೆಫ್ಯೂಸ್ ಅಂದರೆ ನಿಮ್ಗೆ ಗೊತ್ತಲ್ಲ. ಸೊ ಅವ್ರಿಗೆಲ್ಲ ಸ್ವಂತಾನೆ. ಸೊ ಅಲ್ಲಿರೋರು ಆ ಒಂದು ರಿಯನ್ ಮೀಡಿಯಾ ಎಂಬ ಸ್ಮಾಲ್ ವಿಲೇಜ್ ಇದೆ ಗೊತ್ತಾ, ಆ ವಿಲೇಜಲ್ಲಿ ಇರುವ ಪ್ರತಿ ಒಂದು ಜನ ಕೂಡ ಯಾರಿಗೆ ರಿಲೇಷನ್ ಆಗಿರ್ತಾರೆ, ಸಂಬಂಧವಾಗಿರ್ತಾರೆ ಅಂದರೆ ಈ ಒಂದು ಡಾನ್ ಆನ್ಸೆಲ್ಮೋಗೆ ಸಂಬಂಧವಾಗಿರ್ತಾರೆ. ಈ ಡಾನ್ ಆನ್ಸೆಲ್ಮೋ ಏನು ಮಾಡ್ತಿದ್ರು, ಈ ಒಂದು ವಿಲೇಜಲ್ಲಿ ಒಂದು ಮಗು ಹುಟ್ಟಬೇಕಾದ್ರೆ ಆ ಮಗುಗೋಸ್ಕರ ಏನು ಮಾಡ್ತಿದ್ರು ಅಂದರೆ ಕೇಳಬೇಕಾದ್ರೆ ಇವ್ರು ಬಂದು ಆ ಮಗುವಿನ ಹೆಸರಿನಲ್ಲಿ ಒಂದು ಮರನ ನಡ್ತಿದ್ರು ಅವ್ರದ್ದೊಂದು ಲ್ಯಾಂಡಲ್ಲಿ. ಓಕೆ, ಸೊ ಮುಂದೆ ನೋಡೋಣ. ಹಿ ಹ್ಯಾಡ್ ಪ್ಲಾಂಟೆಡ್ ಟ್ರೀ ಫಾರ್ ಎವ್ರಿ ಚಿಲ್ಡ್ರನ್ ಬಾರ್ನ್ ಇನ್ ರಿಯನ್ ಮೀಡಿಯಾ ಸಿನ್ಸ್ ಹಿ ಟುಕ್ ಪೊಸೆಷನ್ ಆಫ್ ದಿ ಹೌಸ್ ಫ್ರಮ್ ಹಿಸ್ ಮದರ್. ಸೊ ಏನು ಮಾಡ್ತಿದ್ರು ಅವರು ಈ ಒಂದು ಲ್ಯಾಂಡ್ ಇತ್ತಲ್ಲ ಡಾನ್ ಆನ್ಸೆಲ್ಮಲ್ಲಿ, ಡಾನ್ ಆನ್ಸೆಲ್ಮೋ ಹತ್ರ, ಆ ಒಂದು ಲ್ಯಾಂಡ್ ಬಂದು ಅವ್ರಿಗೆ ಮುಂಚೆ ಅವ್ರ ಅಮ್ಮ, ಅವ್ರ ಮುಂಚೆ ಅವ್ರ ಪೇರೆಂಟ್ಸ್ ಅಂತ ಒಂದು ಆನ್ಸೆಸ್ಟ್ರಲ್ ಆಗಿ ಏನು ಮಾಡ್ತಿದ್ರು, ಈ ಒಂದು ಲ್ಯಾಂಡ್ನ ಅವ್ರು ಮೇಂಟೈನ್ ಮಾಡ್ತಿದ್ರು. ಸೊ ಹಾಗಾಗಿ ಪ್ರತಿ ಒಂದು ಈಗ ಯಾರ ಹತ್ರ ಬಂತು ಆ ಲ್ಯಾಂಡು, ಡಾನ್ ಆನ್ಸೆಲ್ಮೋ ಹತ್ರ ಬಂತು. ಯಾರಿಂದ? ಅವ್ರ ಅಮ್ಮಯಿಂದ ಬಂತು. ಸೊ ಅವ್ರಿಗೆ ಬಂದ ತಕ್ಷಣ ಬಂದ ಟೈಮಿಂದ ಏನು ಮಾಡ್ತಿದ್ರು, ಇವರು ಏನೇ ಒಂದು ಮಗು ಹುಟ್ಲಿ ಈ ಒಂದು ರಿಯನ್ ಮೀಡಿಯಾಲಿ, ಹುಡುಗ ಆಗಲಿ ಹುಡುಗಿ ಆಗಲಿ, ಆ ಒಂದು ಮಗುಗೋಸ್ಕರ ಏನು ಮಾಡ್ತಿದ್ರು, ಒಂದು
ಟ್ರೀನ, ಒಂದು ಮರನ ಅವ್ರ ಲ್ಯಾಂಡಲ್ಲಿ ಏನು ಮಾಡ್ತಿದ್ರು, ಪ್ಲಾಂಟ್ ಮಾಡ್ತಿದ್ರು. ಹಾಗಾಗಿ ಅವ್ರಿಗೆ ಏನಿದೆ ಅಂತ ನಾವು ಅನ್ಕೋಬಹುದು, ನಾವು ಹೇಳ್ಬೋದು. ಅವರಿಗೆ ಆ ಲ್ಯಾಂಡ್ ಮೇಲೆ ಮತ್ತು ಆ ಚಿಲ್ಡ್ರನ್ ಆಫ್ ಫ್ರೀ ಆ್ಯಂಡ್ ಮೀಡಿಯಾ ಮೇಲೆ ಅವ್ರಿಗೆ ಏನಿತ್ತು, ತುಂಬ ಪ್ಯಾಷನ್ ಇತ್ತು, ತುಂಬ ಕೇರ್ ಇತ್ತು, ತುಂಬ ಅಟೆನ್ಷನ್ ಇತ್ತು ಅಂತ ನಾವು ಬರಿಬೋದು. ಸೊ ಮುಂದೆ ನೋಡೋಣ ಏನಾಗುತ್ತೆ ಅಂತ. ದಿ ಅಮೆರಿಕನ್ಸ್ ವೇರ್ ವಿಲ್ಲಿಂಗ್ ಟು ಬೈ ಮೋರ್ ಲ್ಯಾಂಡ್ ಫ್ರಮ್ ಡಾನ್ ಅನ್ಸಲ್ಮೋ ಫಾರ್ ಟ್ವೈಸ್ ದಿ ಅಗ್ರೀಡ್ ಅಮೌಂಟ್. ಸೊ ಏನಾಗುತ್ತೆ ಅಂದರೆ, ಈಗ ನಮ್ಮ ನರೇಟರ್ ಇರ್ತಾರೆ, ದೆನ್ ಡಾನ್ ಅನ್ಸಲ್ಮೋ ಇರ್ತಾರೆ, ಮತ್ತು ಅಮೇರಿಕನ್ಸ್ ಇರ್ತಾರೆ. ಈ 3 ಕ್ಯಾರೆಕ್ಟರ್ಸ್ ತುಂಬ ಇಂಪಾರ್ಟೆಂಟು. ನಮ್ಮ ನರೇಟರು, ಡಾನ್ ಅನ್ಸಲ್ಮೋ ಮತ್ತು ಈ ಅಮೇರಿಕನ್ಸು. ನಮ್ಮ ನರೇಟರೇ ಡಾನ್ ಅನ್ಸಲ್ಮರ್ಗೂ ಮತ್ತು ಈ ಒಂದು ಅಮೇರಿಕನ್ಸ್ಗೂ ಏಜೆಂಟಾಗಿ ಕೆಲಸ ಮಾಡ್ತಾರೆ. ಯಾರಿಗೆ? ಏಜೆಂಟಾಗಿ, ಮಿಡಲ್ ಮ್ಯಾನ್ ಆಗಿ ಕೆಲಸ ಮಾಡ್ತಾರೆ. ಅವರು ನರೇಟ್ ಮಾಡುವ ಸ್ಟೋರಿನೇ ಇದು. ಸೊ ಈಗ ಏನಾಗುತ್ತೆ ಅಂದರೆ, ಈ ಒಂದು ಡಾನ್ ಅನ್ಸಲ್ಮೋ ಏನು ಮಾಡ್ತಾರೆ, ಈ ಒಂದು ಲ್ಯಾಂಡ್ನ ಮಾರಕ್ಕೆ ಒಪ್ಕೊತಾರೆ. ಯಾಕೆ ಒಪ್ಕೊಂತಾರೆ ಅಂತ ಕೂಡ ಕ್ವೆಶ್ಚನ್ ಕೇಳ್ತಾರೆ. ವೈ ಡಿಡ್ ಡಾನ್ ಅನ್ಸಲ್ಮೋ ಅಗ್ರಿ ಟು ಸೆಲ್ ಇಸ್ ಲ್ಯಾಂಡ್ ಟು ದಿ ಅಮೆರಿಕನ್ಸ್ ಅಂತ ಕೂಡ ಕ್ವೆಶ್ಚನ್ ಕೇಳ್ತಾರೆ. ಯಾಕೆ ಅಂತ ಕೇಳಬೇಕಾದ್ರೆ, ಡಾನ್ ಅನ್ಸಲ್ಮೋ ಏನಂತಿದ್ರು, ಈ ಒಂದು ಅಮೆರಿಕನ್ಸ್ ಇದ್ದಾರಲ್ಲ, ಈ ಅಮೆರಿಕನ್ಸ್ ಬಂದು ಗುಡ್ ನೇಬರ್ಸು, ಒಳ್ಳೆ ಜನ ಅಂತ ಅಂದ್ಕೊಂಡು ಏನು ಮಾಡ್ತಿದ್ರು, ಹಾಗಾಗಿ ಅವ್ರಿಗೆ ಈ ಒಂದು ಲ್ಯಾಂಡ್ನ ಮಾರಕ್ಕೆ ಒಪ್ಕೊಂಡಿದ್ರು. ಅರ್ಥ ಆಯ್ತಲ್ಲ, ಇದೇ ಬ್ಯಾಕ್ ಗ್ರೌಂಡು. ಸೊ ವೆರಿ ಸಿಂಪಲ್ಲು. ಸೊ 3 ಕ್ಯಾರೆಕ್ಟರ್ಸು ಯಾರಂತ ಕೇಳಬೇಕಾದ್ರೆ, ಒಂದು ನಮ್ಮ ಡಾನ್ ಅನ್ಸಲ್ಮೋ, ನೆಕ್ಸ್ಟು ಯಾರು, ಈ ಅಮೆರಿಕನ್ಸು, ಥರ್ಡ್ ಯಾರು, ನಮ್ಮ ನರೇಟರು. ಅವ್ರು ಏಜೆಂಟಾಗಿ ಏನು ಮಾಡ್ತಾರೆ, ಕೆಲಸ ಮಾಡ್ತಾರೆ. ಯಾರಿಗೂ? ಈ ಒಂದು ಅಮೆರಿಕನ್ಸ್ ಮಧ್ಯ ಮತ್ತು ಈ ಒಂದು ಡಾನ್ ಅನ್ಸಲ್ಮೋ ಮಧ್ಯೆ ಏನು ಮಾಡ್ತಾರೆ, ಏಜೆಂಟಾಗಿ ಕೆಲಸ ಮಾಡ್ತಾರೆ. ಅವ್ರು ನರೇಟ್ ಮಾಡುವ ಸ್ಟೋರಿನ ನಾವು ಓದ್ತಿದ್ವಿ. ಸೊ ಇವ್ರ ಹತ್ರ ಏನಿತ್ತು ಅಂದರೆ, ಒಂದು ಚಿಕ್ಕ ಮನೆ ಇತ್ತು, ಒಂದು ಲ್ಯಾಂಡ್ ಇತ್ತು. ಆ ಲ್ಯಾಂಡ್ ಬಂದು ಏನು ಮಾಡಿದರು, ಅಷ್ಟೊಂದು $1,200 ಅವ್ರು ಮಾರಕ್ಕೆ ಒಪ್ಕೊಂಡ್ರು. ಆದರೆ ಈ ಅಮೆರಿಕನ್ಸು ಏನು ಮಾಡಿದ್ರು ಅಂದರೆ, ಆ ಒಂದು ಲ್ಯಾಂಡ್ನ ಸರ್ವೆ ಮಾಡೋಕ್ಕೆ ಒಂದು ಇಂಜಿನಿಯರ್ನ ಕಳಿಸ್ತಾರೆ. ಆ ಒಂದು ಇಂಜಿನಿಯರ್ ನೋಡಿಬಿಟ್ಟು ಏನಂತಾರೆ, ಈ ಲ್ಯಾಂಡ್ ಬಂದು ಹೆಂಗಿದೆ, ಆ ಒಂದು ಡಬಲ್ ದ ಲ್ಯಾಂಡ್ ಇದು, ನೀವು ಕೊಟ್ಟಿರುವ ಏಕರ್ಸಲ್ಲಿ ಇಲ್ಲ, ಅದಕ್ಕಿಂತ ಜಾಸ್ತಿ ಏಕರ್ಸ್ ಇದೆ ಈ ಲ್ಯಾಂಡು. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ, ನಾವು ಡಬಲ್ ಅಮೌಂಟೇ ಕೊಡ್ತೀವಿ ಅಂತ ಏನಂತಾರೆ ಈ ಅಮೆರಿಕನ್ಸ್ ಅಂತಾರೆ. ಆದರೆ ಡಾನ್ ಅನ್ಸಲ್ಮೋ ಏನು ಮಾಡ್ತಾರೆ, ಒಪ್ಕೊಳ್ಳಲ್ಲ. ಯಾಕಂದರೆ ಅವ್ರು ಮ್ಯಾನ್ ಆಫ್ ಪ್ರಿನ್ಸಿಪಲ್ ಆಗಿದ್ರು. ಅವ್ರೇನಂತಾರೆ, ಇಲ್ಲ ನಾನಂತೂ ಎಕ್ಸ್ಟ್ರಾ ಮನಿ ನಿಮ್ಮಿಂದ ನಾನು ಇಸ್ಕೊಳ್ಳೋದೇ ಇಲ್ಲ, ದುಡ್ಡು ಎಕ್ಸ್ಟ್ರಾ ನಿಮ್ಮಿಂದ ಬೇಡ ನನಗೆ, ನಾನು ಎಷ್ಟಕ್ಕೆ ಒಪ್ಕೊಂಡಿದ್ದೀನೋ ಅಷ್ಟಿಗೆ ನಾನು ಮಾರ್ತೀನಿ, ಅಷ್ಟಿಗೆ ನಾನು ಇಸ್ಕೊತೀನಿ ಅಂತ ಏನು ಮಾಡ್ತಾರೆ, ಅವ್ರೇನು ಮಾಡ್ತಾರೆ, ಆ ಒಂದು ಅಗ್ರಿಮೆಂಟ್ಗೆ ಏನು ಮಾಡಿಬಿಡ್ತಾರೆ, ರಿಫ್ಯೂಸ್ ಮಾಡಿಬಿಡ್ತಾರೆ. ಮತ್ತು ಅವ್ರೇನು ಮಾಡಿಬಿಡ್ತಾರೆ, ಫಸ್ಟು ಏನು ಅಗ್ರಿಮೆಂಟ್ ಕೊಟ್ಟಿದ್ರು, ಫಸ್ಟು ಏನು ಹಣ ಕೊಟ್ಟಿದ್ರು, ಆ ಒಂದು ಹಣನೇ ಅವ್ರು ಏನು ಮಾಡ್ತಾರೆ, ಈಸ್ಕೊಂಡು ವಾಪಸ್ ಬಂದುಬಿಡ್ತಾರೆ. ಸೊ ಈಗ ಏನಾಗುತ್ತೆ ಅಂದರೆ, ಈ ಅಮೆರಿಕನ್ಸ್ ಏನು ಮಾಡ್ತಾರೆ, ಅಲ್ಲಿಗೆ ಸಮ್ಮರಲ್ಲಿ ಏನು ಮಾಡ್ತಾರೆ, ವೆಕೇಟ್ ಆಗ್ತಾರೆ. ಇಲ್ಲಿಗೆ ಈ ಒಂದು ಡಾನ್ ಅನ್ಸಲ್ಮೋ ಮನೆಗೆ ಏನಾಗ್ತಾರೆ, ಸಮ್ಮರ್ ವೆಕೇಷನ್ಗೆ ಏನಾಗ್ತಾರೆ, ಅಲ್ಲಿಗೆ ವೆಕೇಟ್ ಆಗ್ತಾರೆ. ಫುಲ್ ಅವ್ರು ಬಂದು ಏನು ಮಾಡಿದ್ದಾರೆ, ಈ ಒಂದು ರೆನೋವೇಷನ್ಲ ಮಾಡ್ತಾರೆ. ಕಿತ್ತೋಗಿರುವ ಕಿಟಕಿ ಮತ್ತು ಆ ವಿಂಡೋಸು, ಅದು ಡೋರು, ಅದೆಲ್ಲ ಸರಿ ಮಾಡಿ ಏನು ಮಾಡ್ತಾರೆ, ಅಲ್ಲಿ ಬಂದು ಅವ್ರು ಏನು ಮಾಡ್ತಾರೆ, ಪೀಸ್ಫುಲ್ಲಾಗಿರೋಣ ಅಂತ ಬಂತಾರೆ. ಆದರೆ ಆ ರಿಯೋ ಇನ್ ಮೀಡಿಯಾಲಿರುವ ಚಿಕ್ಕ ಮಕ್ಕಳು ಇದ್ದಾರೆ ಗೊತ್ತಾ, ಅವ್ರು ಏನು ಮಾಡಿಬಿಡ್ತಾರೆ, ಇವ್ರ ಮನೆಗೆ ಬಂದುಬಿಡ್ತಾರೆ, ಈ ಅಮೆರಿಕನ್ಸ್ ಇರುವ ಮನೆಗೆ. ಫಸ್ಟ್ ಯಾರು ಇದ್ದಿದ್ದು ಅದರಲ್ಲಿ, ಡಾನ್ ಅನ್ಸಲ್ಮೋ. ಈಗ ಇವರು ಅದೆಲ್ಲ ರೆಡಿ ಮಾಡಿ ಅವ್ರಿಗೋಸ್ಕರ ಏನು ಮಾಡಿದ್ದಾರೆ, ದುಡ್ಡು ಕೊಟ್ಟು ಈಸ್ಕೊಂಡಿದ್ದಾರೆ. ಆದರೆ ಇಲ್ಲಿ ಆ ಮಕ್ಕಳು ಬಂದುಬಿಟ್ಟು ಏನು ಮಾಡ್ತಾರೆ, ಅಲ್ಲಿ ಫೆನ್ಸ್ ಕಟ್ಕೊಳ್ತಾರೆ, ಮತ್ತು ಅಲ್ಲಿರುವ ಆರ್ಚರ್ಡ್ ಎಲ್ಲ ಏನು ಮಾಡಿಬಿಡ್ತಾರೆ, ಅದೆಲ್ಲ ಡಿಸ್ಟ್ರಾಯ್ ಮಾಡಿಬಿಡ್ತಾರೆ. ಹಾಗಾಗಿ ಮಾಡಿ ಏನು ಮಾಡಿಬಿಡ್ತಾರೆ, ತುಂಬ ತೊಂದರೆ ಕೊಟ್ಬಿಡ್ತಾರೆ. ಯಾರಿಗೆ? ಈ ಒಂದು ಅಮೆರಿಕನ್ಸ್ಗೆ. ಸೊ ಈಗ ಈ ಅಮೆರಿಕನ್ಸು ಮತ್ತು ನಮ್ಮ ಆಥರ್ನ ಇಟ್ಕೊಂಡು ಏನು ಮಾಡ್ತಾರೆ, ಡಾನ್ ಅನ್ಸಲ್ಮೋನ ವಾಪಸ್ ಕರೀತಾರೆ. ಬನ್ನಿ, ಈ ಸ್ವಲ್ಪ ಸಮಸ್ಯೆ ಇದೆ, ಇದನ್ನು ಸರಿ ಮಾಡಿಕೊಡಿ ಅಂತ ಕಳಿಸ್ಬಿಟ್ಟಾಗ ಈ ಒಂದು ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಗ ಡಾನ್ ಅನ್ಸಲ್ಮೋ ಒಂದು ವಿಷಯ ಹೇಳ್ತಾರೆ. ಏನು ಹೇಳ್ತಾರೆ ಅಂತ ನೋಡೋಣ. ದಿ ಅಮೆರಿಕನ್ಸ್ who purchased the land from Don Anselmo were given a deed that granted them ಕಂಪ್ಲೀಟ್ ಪೊಸೆಷನ್ ಆಫ್ ದ ಪ್ರಾಪರ್ಟಿ. ಸೊ ಈಗ ಆ ಒಂದು ಪ್ರಾಪರ್ಟಿ ಕಂಪ್ಲೀಟ್ ಅವ್ರಿಗೇನೆ, ಆ ಒಂದು ಲ್ಯಾಂಡಲ್ಲಿ ಏನೇ ಇದ್ದರೂ, ಮರ ಇದ್ದರೂ, ಗಿಡ ಇದ್ದರೂ, ಏನೇ ಒಂದು ಫ್ರೂಟ್ ಕೂಡ ಇರಲಿ, ಅದೆಲ್ಲ ಯಾರಿಗೆ ಸ್ವಂತ ಆಗುತ್ತೆ, ಈಗ ಈ ಅಮೆರಿಕನ್ಸ್ಗೆ ಸ್ವಂತ ಆಗುತ್ತೆ. ಆದರೆ ಈ ಡಾನ್ ಅನ್ಸಲ್ಮೋ ಏನಾಗ್ತಾರೆ ನೋಡಿ, ಈ ಡಾನ್ ಅನ್ಸಲ್ಮೋ ಏನಂತಾರೆ ಅಂತ ಮುಂದೆ ನೋಡೋಣ. ನೋಡಿ, ದ ನರೇಟರ್ ಮೀಡಿಯೇಟೆಡ್ ಆನ್ ಬಿಹಾಫ್ ಆಫ್ ದಿ ಅಮೆರಿಕನ್ಸ್. ನಾನು ಅಂದೇ ಅಲ್ಲ, ಈ ನರೇಟರ್ ಬಂದು ಏನಿರ್ತಾರೆ, ನಮ್ಮ ಮೀಡಿಯೇಟರ್ ಆಗಿರ್ತಾರೆ ಡಾನ್ ಅನ್ಸಲ್ಮೋಗೂ ಮತ್ತು ಅಮೆರಿಕನ್ಸ್ಗೂ. ಓಕೆ, ಹಿ ಆಸ್ ಡಾನ್ ಅನ್ಸಲ್ಮೋ ಟು ಸ್ಟಾಪ್ ದ ಚಿಲ್ಡ್ರನ್ ಫ್ರಮ್ ಪ್ಲೇಯಿಂಗ್ ಇನ್ ದ ಆರ್ಚರ್ಡ್. ಸೊ ಏನಂತಾರೆ, ಆ ಒಂದು ನರೇಟರು ಡಾನ್ ಅನ್ಸಲ್ಮೋಗೆ ಹೇಳ್ತಾರೆ, ನೋಡಿ ಈ ಒಂದು ಮಕ್ಕಳನ್ನ ದಯವಿಟ್ಟು ನೀವು ಸ್ಟಾಪ್ ಮಾಡಿ, ಅವ್ರು ಬಂದು ಏನು ಮಾಡ್ತಿದ್ದಾರೆ, ನಾಶ ಮಾಡ್ತಿದ್ದಾರೆ ಈ ಒಂದು ಪ್ರಾಪರ್ಟಿನ. ಸೊ ಹಾಗಾಗಿ ಸ್ಟಾಪ್ ಮಾಡಿ ಅಂತ ಅಂತಾರೆ. ಆಗ ಡಾನ್ ಅನ್ಸಲ್ಮೋ ಏನು ರಿಪ್ಲೈ ಕೊಡ್ತಾರೆ ನೋಡಿ. ಡಾನ್ ಅನ್ಸಲ್ಮೋ ರೆಸ್ಪಾಂಡೆಡ್ ದಟ್ ಹಿ ಡಿಡ್ಂಟ್ ಸೆಲ್ ದ ಟ್ರೀಸ್ ಆ್ಯಂಡ್ ದಟ್ ದೇ ಬಿಲಾಂಗ್ ಟು ದ ಚಿಲ್ಡ್ರನ್ ಫ್ರಮ್ ಹೂಮ್ ದೇ ವೇರ್ ಪ್ಲಾಂಟೆಡ್, ಫಾರ್ ಹೂಮ್ ದೇ ವೇರ್ ಪ್ಲಾಂಟೆಡ್. ಏನಂತಾರೆ ಈಗ ಡಾನ್ ಅನ್ಸಲ್ಮೋ, ನೋಡಿ ನಾನು ನಿಮಗೆ ಲ್ಯಾಂಡ್ ಅಂತೂ ಮಾರಿದ್ದು ನಿಜಾನೇ, ಆದರೆ ಲ್ಯಾಂಡಲ್ಲಿ ಇರುವ ಮರ ನಾನು ನಿಮಗೆ ಮಾರಿಲ್ಲ ಅಂತ ಅಂತಾರೆ. ಏನಿದು, ಇದು ಅಗ್ರಿಮೆಂಟೇ ಇಲ್ಲ. ಅಗ್ರಿಮೆಂಟಲ್ಲಿ ಯಾರಾದರೂ ಒಬ್ಬರಿಗೆ ನಾವು ಕೊಟ್ಬಿಟ್ರೆ ಅದಷ್ಟೇ ಅವ್ರಿಗೇನೆ, ಅದರಲ್ಲಿ ಏನೇ ಬೆಲೀಲಿ ಏನೇ ಇರಲಿ ಅದೆಲ್ಲ ಯಾರಿಗೆ ಸ್ವಂತ ಆಗುತ್ತೆ, ಈಸ್ಕೊಂಡಿರುವ ಜನಕ್ಕೆ ಸ್ವಂತ ಆಗುತ್ತೆ. ಈಗ ಯಾರಿಗೆ ಅದು ಸ್ವಂತ ಆಗುತ್ತೆ, ಈ ಅಮೆರಿಕನ್ಸ್ಗೆ. ಆದರೆ ಡಾನ್ ಅನ್ಸಲ್ಮೋ ಏನಂತಾರೆ, ಬರೀ ನಾನು ಲ್ಯಾಂಡ್ ಮಾರಿದ್ದು, ಅದರಲ್ಲಿರುವ ಮರ ನಂದಲ್ಲ, ಅದೆಲ್ಲ
ಇದೆಯಲ್ಲ ಯಾರ್ದು, ಈ ಚಿಕ್ಕ ಮಕ್ಕಳದು, ಅಲ್ಲಿರುವ ಚಿಲ್ಡ್ರನ್ದು, ರಿಯೋ ಇನ್ ಮೀಡಿಯಲ್ಲಿ ಇರುವ ಮಕ್ಕಳದು ಅಂತ ಅಂತಾರೆ. ಇದು ಕರೆಕ್ಟಾ? ಈ ಅಗ್ರಿಮೆಂಟ್ ಕರೆಕ್ಟಾ? ಇಲ್ಲ. ಆದರೆ ಏನಾಗುತ್ತೆ ಅಂತ ನೋಡೋಣ. ನೋಡಿ, ದಿ ಅಮೆರಿಕನ್ಸ್ ಸ್ಪೆಂಟ್ ಆ್ಯನ್ ಎಂಟೈರ್ ವಿಂಟರ್ ಬೈಯಿಂಗ್ ಟ್ರೀಸ್ ಇಂಡಿವಿಜುವಲಿ ಫ್ರಮ್ ದ ಡಿಸೆಂಡೆಂಟ್ಸ್ ಆಫ್ ಡಾನ್ ಅನ್ಸೆಲ್ಮೋ ಇನ್ ದ ವ್ಯಾಲಿ ಆಫ್ ರಿಯೋ ಇನ್ ಮೀಡಿಯೋ. ಏನು ಮಾಡಿಬಿಡ್ತಾರೆ ಅಂದರೆ ಈ ಅಮೆರಿಕನ್ಸು, ಈ ಒಂದು ಡಾನ್ ಅನ್ಸೆಲ್ಮೋ ಒಳ್ಳೆ ವ್ಯಕ್ತಿ, ಈ ಒಂದು ಡಾನ್ ಅನ್ಸೆಲ್ಮೋ ಬಂದು ಅವ್ರ ಹತ್ರ ಪ್ರಿನ್ಸಿಪಲ್ ಇತ್ತು, ನಾವು ಎಕ್ಸ್ಟ್ರಾ ದುಡ್ಡು ಕೊಟ್ಟರು ಅವ್ರು ಈಸ್ಕೊಂಡಿಲ್ಲ, ಆದರೆ ಅವ್ರು ಬಂದು ಈ ಒಂದು ಮಕ್ಕಳಿಗೋಸ್ಕರ ಎಷ್ಟೊಂದು ಪ್ರಾಪರ್ಟಿಯಲ್ಲಿ ಮರನ ನೆಟ್ಟಿದ್ದಾರೆ, ಅವ್ರಿಗೆ ಎಷ್ಟೊಂದು ಕೇರ್ ಇದೆ, ಪ್ಯಾಷನ್ ಇದೆ ಲ್ಯಾಂಡ್ ಮೇಲೆ ಅಂತ ಅಂದ್ಕೊಂಡು ಇವ್ರು ಏನು ಮಾಡಿಬಿಡ್ತಾರೆ ಈ ಅಮೆರಿಕನ್ಸು. ಅವ್ರು ಏನು ಮಾಡ್ತಾರೆ ಅಂದರೆ ಸಮ್ಮರಲ್ಲಿ ಸ್ಟಾರ್ಟ್ ಮಾಡಿ ವಿಂಟರ್ ತನಕ ಏನು ಮಾಡ್ತಾರೆ, ಆ ಒಂದು ಮರ ಯಾವ ಚಿಲ್ಡ್ರನ್ ಮೇಲೆ ಇದೆಯೋ, ಇನ್ನೊಂದು ಮರ ಇನ್ನೊಂದು ಚಿಲ್ಡ್ರನ್ ಮೇಲೆ ಇದೆಯೋ, ಆ ಒಂದು ಪ್ರತಿಯೊಂದು ರಿಯೋ ಇನ್ ಮೀಡಿಯೋಲಿ ಇರುವ ಚಿಲ್ಡ್ರನ್ಗೆ ಹತ್ರ ಹೋಗ್ಬಿಟ್ಟು ಹಣನ ಕೊಟ್ಟು ಏನು ಮಾಡ್ತಾರೆ, ಆ ಮರ ಕೂಡ ಏನು ಮಾಡಿಬಿಡ್ತಾರೆ, ಮಾರಿಬಿಟ್ಟು ಅವರಿಂದ ಈಸ್ಕೊಂಡು ಏನು ಮಾಡ್ತಾರೆ, ಈಗ ಅವ್ರು ಏನು ಮಾಡ್ತಾರೆ, ಫುಲ್ ಆ ಪ್ರಾಪರ್ಟಿನ ಅವ್ರಿಗೆ ಸ್ವಂತ ಪಡ್ತಾರೆ. ಈಗ ಅಮೆರಿಕನ್ಸ್ ಬೇಕಾದರೆ ಅವ್ರು ಏನು ಮಾಡ್ಬೋದಾಗಿತ್ತು, ಇಲ್ಲ ನೀವು ತಪ್ಪು ಮಾಡ್ತಿದ್ದೀರಾ, ನಮ್ಮ ಹತ್ರ ಲ್ಯಾಂಡ್ ಇದೆ, ನಮ್ಮ ಹತ್ರ ಡೀಡ್ ಇದೆ, ಸೊ ನೀವು ಹಿಂಗೆ ಮಾಡಲೇಬೇಕು ಅಂತ ಏನಾದರೂ ಮಾಡ್ಬೋದಾಗಿತ್ತು, ಅವ್ರು ಬಂದು ಕೇಸ್ ಏನಾದರೂ ಆಗ್ಬೋದಾಗಿತ್ತು. ಆದರೆ ಅಮೆರಿಕನ್ಸ್ ಅದನ್ನು ಮಾಡಿಲ್ಲ. ಯಾಕೆ ಅಂದರೆ ಅಮೆರಿಕನ್ಸ್ ಒಳ್ಳೆ ವ್ಯಕ್ತಿ. ಡಾನ್ ಅನ್ಸೆಲ್ಮೋ ಮಾಡಿರೋದು ತಪ್ಪು, ಒಂದು ರೀತಿಯಲ್ಲಿ ತಪ್ಪು. ಏನು ತಪ್ಪು? ಡೀಡ್ ಕೊಟ್ಬಿಟ್ರೆ ಅಷ್ಟೇ, ಲ್ಯಾಂಡ್ ಕೊಟ್ಬಿಟ್ರೆ ಅಷ್ಟೇ, ಅಗ್ರಿಮೆಂಟ್ ಕೊಟ್ಬಿಟ್ರೆ ಅಷ್ಟೇ, ಬರೀ ಲ್ಯಾಂಡ್ನ ಮಾತ್ರ ನಾನು ಕೊಟ್ಟೆ, ಅದರಲ್ಲಿರುವ ಮರ ನನಗೆ ಕೊಟ್ಟಿಲ್ಲ, ಅವ್ರಿಗೆ ಕೊಟ್ಟಿಲ್ಲ, ಇವರಿಗೆ ಕೊಟ್ಟಿಲ್ಲ ಅಂತ ಅನ್ಬೇಕಾದ್ರೆ ತಪ್ಪಾಗುತ್ತೆ. ಆದರೆ ಈ ಅಮೆರಿಕನ್ಸು ಡಾನ್ ಅನ್ಸೆಲ್ಮೋ ಹತ್ರ ಇರುವ ಪ್ರಿನ್ಸಿಪಲ್ನ ನೋಡಿ, ಈ ಅಮೆರಿಕನ್ಸು ಡಾನ್ ಅನ್ಸೆಲ್ಮೋ ಹತ್ತಿರುವ ಮಾನ್ಯತ್ವನ ನೋಡಿ ಏನು ಮಾಡಿಬಿಡ್ತಾರೆ, ಅವರೇ ಹೋಗ್ಬಿಟ್ಟು ಪ್ರತಿಯೊಂದು ಚಿಲ್ಡ್ರನ್ನಿಂದ ಏನು ಪಡ್ಕೊತಾರೆ, ಆ ಒಂದು ಮರನ ಅವರಿಂದ ಪಡ್ಕೊಂಡು ಏನು ಮಾಡ್ತಾರೆ, ಕೊನೆಗೆ ಫುಲ್ ಈ ಒಂದು ಲ್ಯಾಂಡ್ನ ಏನು ಮಾಡ್ತಾರೆ, ಅವ್ರು ಹೊಸ ಮಾಡ್ಕೊತಾರೆ. ಸೊ ಇದೇ ಈ ಒಂದು ಸ್ಟೋರಿಯಲ್ಲಿ ನಾವು ನೋಡ್ತೀವಿ. ಏನು ಮಾರಲ್ ಈ ಒಂದು ಸ್ಟೋರಿಯಲ್ಲಿ ನೋಡ್ತೀವಿ ಅಂದರೆ ಹಾನರಿಂಗ್ ದ ಕಮ್ಯುನಿಟಿ. ಸೊ ನಾವೇನು ವಾತಾವರಣದಲ್ಲಿದ್ದೀವೋ, ನಾವೇನು ಕಮ್ಯುನಿಟಿಯಲ್ಲಿದ್ದೀವೋ ಅದನ್ನು ನಾವು ಫಸ್ಟ್ ಏನು ಮಾಡಬೇಕು, ಹಾನರ್ ಮಾಡಬೇಕು. ಓಕೆ, ಜನರಸ್ ಸ್ಪಿರಿಟ್. ಜನರಸ್ ಅಂದರೆ ಗಿವಿಂಗ್ ಸ್ಪಿರಿಟ್. ಓಕೆ, ಸೊ ಈಗ ನಮ್ಮ ಹತ್ರ ಒಂದು 10 ರೂಪಾಯಿ ಇದೆ ಅಂದ್ಕೊಳ್ಳಿ, ಆ ಒಂದು 10 ರೂಪಾಯಿನ ಬರೀ ನಾವೇ ಇಟ್ಕೊಂಡು ಏನಾದರೂ ಮಾಡಬೇಕಂತ ಯೋಚನೆ ಮಾಡೋದನ್ನ ಬಿಟ್ಟು ಬೇರೆಯವರು ಕೂಡ ಶೇರ್ ಮಾಡಬೇಕು ಅನ್ನುವ ಗುಣ ಇದೆ ಗೊತ್ತಾ. ಅದಕ್ಕೆ ನಾವೇನಂತ ಕರಿತೀವಿ, ಜನರಸಿಟಿ ಅಂತ ಕರಿತೀವಿ. ನೋಡಿ, ಜನರಸ್ ಸ್ಪಿರಿಟ್, ಹಾನರಿಂಗ್ ಆ್ಯಂಡ್ ರೆಸ್ಪೆಕ್ಟಿಂಗ್ ಟ್ರೆಡಿಷನ್, ಲಿವಿಂಗ್ ಲೆಗಸಿ, ಜನರೇಷನಲ್ ಟೈಸ್, ರೆಫ್ಯೂಸಿಂಗ್ ಓನರ್ಶಿಪ್, ನಾಟ್ ಮನಿ ಮೈಂಡೆಡ್. ನೋಡಿ, ಅವ್ರಿಗೆ ದುಡ್ಡಂತೂ ಮೈಂಡಲ್ಲಿ ಇಲ್ಲವೇ ಇಲ್ಲ ಅವ್ರಿಗೆ, ಅಲ್ವಾ. ಒಂದು ವೇಳೆ ಅವ್ರಿಗೆ ದುಡ್ಡು ಬಂತು ಅಂತ ಇರಬೇಕಾದ್ರೆ ಆ ಒಂದು ಸರ್ವೆಯಲ್ಲಿ ಲ್ಯಾಂಡು ಡಬಲ್ ಆಗಿ ಸಿಕ್ತು ಅಂತ ಗೊತ್ತಾಗಬೇಕಾದ್ರೆ ಏನು ಮಾಡ್ಬೋದಾಗಿತ್ತು, ಎಕ್ಸ್ಟ್ರಾ ದುಡ್ಡು ಅವ್ರಿಂದ ಈಸ್ಕೋಬೋದಾಗಿತ್ತು. ಆದರೆ ಅವ್ರು ಮಾತನ್ನು ಕೊಟ್ಬಿಟ್ರು, ನಾನು $1,200ಗೆ ನಾನು ಲ್ಯಾಂಡ್ನ ಮಾರ್ತೀನಿ ಅಷ್ಟೇ. ಅದರಿಂದ ಅವ್ರೇನು ಮಾಡಿಲ್ಲ, ಡೈವರ್ಟೇ ಆಗಲಿಲ್ಲ, ಬೇರೆ ಮಾತನ್ನು ಆಡೇ ಇಲ್ಲ. ಸೊ ಇದರಿಂದ ನಾವೇನು ಏನು ಗೊತ್ತಾಗುತ್ತೆ ನಮಗೆ ಇದರಿಂದ? ವೆರಿ ಸಿಂಪಲ್, ವೆರಿ ಈಸಿ. ಡಾನ್ ಅನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಜನರಾಸಿಟಿ. ಟೊಮಾ ಕ್ವೆಶ್ಚನ್ಸ್ಗೆ ಈ ಒಂದು ಕ್ವೆಶ್ಚನ್ ಕೂಡ ಅವ್ರು ಕೇಳ್ಬೋದು. ಸೊ ನೋಡಿ ಸ್ಟೂಡೆಂಟ್ಸ್, ವೆರಿ ಈಸಿ, ವೆರಿ ಸಿಂಪಲ್ಲು. ಓಕೆ, ಸೊ ಈಸಿಯಾಗಿ ಏನು ಮಾಡ್ಬೋದಾಗಿತ್ತು, ಈ ಒಂದು